ಧರ್ಮಸ್ಥಳ ಫೈಲ್ ಸುಜಾತಾ ಭಟ್ಗೆ ಸಿನಿಮಾಗಳಲ್ಲಿ ಆಫರ್. ಅನನ್ಯ ಭಟ್ ವಿಚಾರದಲ್ಲಿ ಕ್ಷಣಕ್ಕೊಂದು ಗೊಂದಲ ಹೇಳಿಕೆ. ಸುಜಾತಾ ಭಟ್ ಒಳ್ಳೆಯ ಕಲಾವಿದೆ ಅಂತ ಹೇಳಿರುವಂತ ಮಾಜಿ ಮಂತ್ರಿ ಮುನಿರತ್ನ ಅವರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ನೆನಪಿರ್ಲಿ ಇದು ಕೂಡ ನಿಮಗೆ. ಧರ್ಮಸ್ಥಳ ಫೈಲ್ ಸುಜಾತಾ ಭಟ್ಗೆ ಸಿನಿಮಾಗಳಲ್ಲಿ ಆಫರ್. ಅನನ್ಯ ಭಟ್ ವಿಚಾರದಲ್ಲಿ ಕ್ಷಣಕ್ಕೊಂದು ಗೊಂದಲಗಳ ಹೇಳಿಕೆ. ಸುಜಾತಾ ಭಟ್ ಒಳ್ಳೆಯ ಕಲಾವಿದೆ ಎಂದಂತಹ ಮಾಜಿ ಮಂತ್ರಿ ಮುನಿರತ್ನ ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತಾ ಭಟ್ ಒಳ್ಳೆಯ ಕಲಾವಿದೆ, ನಾನು ಒಬ್ಬ ಸಿನಿಮಾ ನಿರ್ಮಾಪಕನಾಗಿ ಹೇಳ್ತಾ ಇದ್ದೇನೆ, ಸುಜಾತಾ ಭಟ್ ಮೊದಲೇ ಸಿಕ್ಕಿದ್ರೆ ಒಳ್ಳೆಯ ಪಾತ್ರವನ್ನ ನೀಡಬಹುದಿತ್ತು. ನಮ್ಮ ಸಿನಿಮಾದಲ್ಲಿ ಸಹ ಕಲಾವಿದರ ಕೊರತೆ ಇದೆ. ಸುಜಾತಾ ಭಟ್ ನೈಜವಾಗಿ ನಾಟಕವನ್ನ ಮಾಡ್ತಾರೆ. ಸುಜಾತಾ ಭಟ್ ಬಗ್ಗೆ ಮಾಜಿ ಮಂತ್ರಿ ಮುನಿರತ್ನ ವ್ಯಂಗ್ಯ. ಎಸ್ ವೀಕ್ಷಕರೇ, ಮುನಿರತ್ನ ಅವರು ವ್ಯಂಗ್ಯವನ್ನ ಆಡಿರುವಂಥದ್ದು. ಧರ್ಮಸ್ಥಳ ಕೇಸ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಏನು ಅಂತಂದ್ರೆ ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ ಅಂತ. ಅದು ಒಳ್ಳೆ ರೀತಿಯ ತಿರುವೋ ಕೆಟ್ಟ ರೀತಿಯ ತಿರುವೋ ಅದೀಗ ಡಿಸ್ಕಷನ್ ಮಾಡುವಂತಹ ಸಂದರ್ಭ ಬಂದಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅನನ್ಯ ಭಟ್ ವಿಚಾರವಾಗಿ ಮಾತನಾಡ್ತಾ ಇರುವಂಥದ್ದು. ಸುಜಾತಾ ಭಟ್ ಅವರು ಅನನ್ಯ ಭಟ್ ಅವರು ನನ್ನ ಮಗಳೇ ಅಲ್ಲ ಅಂತಾರೆ ಒಂದೊಂದು ಟೈಮು ಹೌದು ನನ್ನ ಮಗಳೇ ಅವಳ ಒಂದು ಅಸ್ಥಿಯನ್ನ ಹುಡುಕಡಿ, ನಾನು ಅದನ್ನ ಹಿಂದೂ ವಿಧಿವಿಧಾನದ ಪ್ರಕಾರ ಮಣ್ಣು ಮಾಡ್ತೀನಿ ಅಂತ. ಕಡೆ ಗೊತ್ತಾಯ್ತಾ ಹೋಯ್ತು ಅದು ಯಾವುದೇ ರೀತಿಯ ಒಂದು ಅದರಲ್ಲಿ ಯಾವ ಸತ್ಯಾಸತ್ಯತೆಗಳು ಇಲ್ಲದೆ ಹೋಗಿರುವಂತಹ ಕಥೆಯನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಅದಾದ ನಂತರ ಗೊತ್ತಾಯಿತು. ಹಾಗೆ ಅವರು ಒಂದು ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಅನ್ನು ಕೊಡಬೇಕಾದ್ರೆ, ಇಲ್ಲ ನನಗೆ ಕೆಲವೊಂದಿಷ್ಟು ಜನರು ಹೇಳಿದರು, ನಿಮ್ಮ ರೂಢಿ ಅವ್ರು ಹೇಳಿದರು, ಬೇರೆಯವ್ರು ಹೇಳಿದರು, ನಾನು ಸುಳ್ಳನ್ನು ಹೇಳಬೇಕಾಗಿರುವಂಥ ಸಂದರ್ಭ ಬಂತು ಅಂತ ಹೇಳಿ ಒಪ್ಪುಕೊಳ್ತಾರೆ. ತದಾದ ನಂತರ ಬೇರೆ ಮತ್ತೆ ಯಾವುದೋ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡಬೇಕಾದ್ರೆ, ಇಲ್ಲ ಖಾಸಗಿ ಚಾನಲ್ ಅವ್ರು ಇದ್ದಾರಲ್ವಾ, ನನ್ನ ಹತ್ರ ಹೇಳಿಕೆ ತಗೊಂಡ್ರಲ್ಲ, ಆ ಹೇಳಿಕೆಯನ್ನು ತೆಗೆದುಕೊಳ್ಬೇಕಾದ್ರೆ ಅವರೇ ಹೇಳಿಕೊಟ್ರು, ಅದಕ್ಕೆ ನಾನು ಹೇಳಿದೆ ಅಂತ. ಹಾಗೆ ಕ್ಷಣಕ್ಕೊಂದು ದಿನಕ್ಕೊಂದು ಮಾತುಗಳನ್ನು ಆಡ್ತಾ ಬೆಳ್ಳಂಬೆಳಿಗ್ಗೆ ಇವತ್ತು SIT ಕಚೇರಿಗೆ ಹೋಗಿದ್ದಾರೆ ಅವರು. ಹಾಗೆ ಕ್ಷಣಕ್ಕೊಂದು ದಿನಕ್ಕೊಂದು ಹೊಸ ಕಥೆಯನ್ನ ಹಿಡಿತಾ ಇರುವಂತಹ ಸುಜಾತಾ ಭಟ್ ಅವರ ವಿರುದ್ಧವಾಗಿ ವ್ಯಂಗ್ಯವಾಡಿದ್ದಾರೆ ಮುನಿರತ್ನ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.